ಇಲ್ಲಿವರೆಗೂ ಮೂಲರಾಮನಿಗೆ ನೈವೇದ್ಯ ತಪ್ಪಿದ್ದೇ ಇಲ್ಲ. ಈಗ ಗುರುಗಳು ನೈವೇದ್ಯ ಕೇಳಿದ್ರೆ ನಾನೇನು ಮಾಡಲಿ? ನಿಮ್ಮನ್ ಕೇಳಲ್ಲ ಗೋವಿಂದ, ನನ್ನನ್ನು ಕೇಳ್ತಾರೆ, ನಾನೇನು ಹೇಳಲಿ? ಈಗ ಪೂಜೆ ಪ್ರಾರಂಭ ಮಾಡೋ ಸಮಯ. ಮಹಾ ನೈವೇದ್ಯ ಕೊಡೋ ಬದಲು ಪರಸ್ಪರ ಕಿತ್ತಾಡ್ಕೊಂಡು ನಿಂತಿದ್ರೆ ನೈವೇದ್ಯ ಆಗಲ್ಲ. ಹೋಗಿ ಬೇಗ ಹೋಗಿ ಸ್ನಾನ ಮಾಡಿ ಮಡಿ ಉಟ್ಟು ಅಡುಗೆಗಿಡಿ. ಏನು ಮತ್ತೆ ಮಡಿ ಉಟ್ಕೋಬೇಕಾ? ಪೂಜೆ ಆದ ತಕ್ಷಣ ಎಲ್ಲರೂ ಪ್ರಸಾದಕ್ಕೆ ಅಂತ ಬರ್ತಾರೆ. ಇಲ್ಲಿ ನೋಡಿದ್ರೆ ಇನ್ನೂ ಅಡಿಗೆ ಸಿದ್ಧವಾಗಿಲ್ಲ. ಶ್ರೀಹರಿ ಶ್ರೀಹರಿ, ನನ್ನಿಂದ ಅಪಚಾರ ಆಯ್ತು ಅಂತ ಸಿಟ್ಟಾಗಿ ಮಠದಿಂದ ಹೊರ ಹಾಕ್ಬಿಟ್ರೆ ನನ್ನ ಗತಿ ಏನು? ನನ್ನ ಹೆಂಡತಿ ಮಕ್ಕಳ ಗತಿ ಏನು? ನನ್ನಿಂದ ಗುರುಗಳಿಗೆ ಅಪಚಾರವಾಯ್ತು, ದೈವಾಪಚಾರ ಆಯ್ತು. ಈ ಪಾಪ ಜನ್ಮ ಜನ್ಮಕ್ಕೂ ತೀರೋದಿಲ್ಲ. ಇದಕ್ಕೆ ಕಾರಣ ನೀವೇ. ನೋಡಿ, ಇದೆಲ್ಲ ಯಾಕಾಯ್ತು, ಯಾರಿಂದ ಆಯ್ತು ಅಂತ ದೂರ್ತ ಕೂರೋ ಸಮಯ ಇದಲ್ಲ. ಮೊದಲು ಭಗವಂತನ ಪೂಜಾ ಕೈಂಕರ್ಯ ನಡೀಲಿ. ತಪ್ಪಾಗಿದೆ ನಿಜ, ಆದರೆ ಯಾರು ಇದನ್ನ ಬೇಕು ಅಂತ ಮಾಡಿಲ್ಲ. ಮೊದಲು ನೈವೇದ್ಯಕ್ಕೆ ವ್ಯವಸ್ಥೆ ಆಗಬೇಕು ಅಷ್ಟೇ. ಆಗೋದೇನೋ, ನಾನೇ ಎಲ್ಲ ಮಾಡಿ ಸಾಯ್ಬೇಕು. ಹಾಗೆಲ್ಲ ಮಾತಾಡಬೇಡಿ ಭಟ್ರೆ. ಯಾವುದಕ್ಕೂ ಆಪತ್ ಧರ್ಮ ಅಂತ ಒಂದಿರುತ್ತೆ. ಅದ್ರ ಪ್ರಕಾರ ಇಂಥ ಸಮಯದಲ್ಲಿ ಪರ್ಯಾಯವಾಗಿ ಏನಾದರೂ ಮಾಡಿದ್ರೆ ತಪ್ಪಿಲ್ಲ. ಆಪದ್ಧರ್ಮ ಅಂತ ಈ ಮೈಲಿಗೆ ಆದ ಪದಾರ್ಥನ ನೈವೇದ್ಯ ಮಾಡೋಕ್ಕಾಗತ್ತೇನಮ್ಮ? ಇದನ್ನ ಮಾಡಿ ಅಂತ ನಾನು ಹೇಳಿಲ್ಲ. ಸ್ವಲ್ಪ ಶಾಂತವಾಗಿರಿ. ತಡೀರಿ, ಮೊದಲು ಶುದ್ಧಿಯಾಗಿ ಬರ್ತೀನಿ. ಆಹಾ, ಅಭಿನಯ ಅಭಿನಯ ಅಭಿನಯ. ಏನು ಅಭಿನಯ ಮಾಡಿದ್ರಿ ಭಟ್ರೆ ನೀವು? ಸದ್ಯ ತಲೆ ಮೇಲೆ ವರದಿ ನಡೆಸಿದ್ರಿ. ಈ ಪಟ್ಟು ಎಲ್ಲೂ ಸಡಿಲ ಆಗಬಾರ್ದು. ಈ ತಪ್ಪಿನ ಹೊಣೆ ಸತ್ಯವತಿ ಅವ್ರದ್ದೇ ಅಂತ ಸಾಬೀತಾಗಬೇಕು. ನೀವು ಕೊಟ್ಟಿದ್ದು ಅಡಿಗೆ ಮನೆಗೆ ಸರಿ ಹೋಯ್ತು, ಅದು ಗುರುಗಳವರೆಗೂ ಹೋಗಬೇಕು ಅಂದರೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಗೋವಿಂದ? ಈ ಪ್ರಕರಣ ನಾನು ಅಂದ್ಕೊಂಡಾಗೆ ಸಮಾಪ್ತಿ ಆಗಲಿ. ನಮ್ಮ ಅಪ್ಪನಿಗೆ ಹೇಳಿ ನಿಮಗೆ ಬಂಗಾರದ ತುಲಾಭಾರನೇ ಮಾಡಿಸ್ತೀನಿ. ಸ್ವಲ್ಪ ತಡೀರಿ, ಬರ್ತೀನಿ. ತಗೊಳಪ್ಪ, ಇದನ್ನು ತಗೊಂಡು ಹೋಗಿ ನೈವೇದ್ಯಕ್ಕೆ ಇಡು. ಏನಿದು ಸಿಕ್ಕನ್ನೆಲ್ಲ ತೆಗೆದುಕೊಂಡು ಹೋಗಿ ನೈವೇದ್ಯಕ್ಕೆ ಇಡೋಕ್ಕಾಗತ್ತಾ? ಅದಕ್ಕೊಂದು ರೀತಿ ನೀತಿ ನಿಯಮ ಅಂತ ಇರುತ್ತೆ. ನೋಡಿ ಭಟ್ರೆ, ಅದು ನನಗೂ ಗೊತ್ತಿದೆ. ಆದರೆ ಈ ಸಂದರ್ಭದಲ್ಲಿ ನೈವೇದ್ಯ ತಯಾರು ಮಾಡ್ತಾ ಕೂತ್ಕೊಂಡ್ರೆ ಪೂಜೆ ಹೊತ್ತಿಗೆ ನೈವೇದ್ಯ ಇಡಕ್ಕಾಗಲ್ಲ. ನೋಡಿ, ಇದೇನಾದರೂ ತಪ್ಪಾದರೆ ಸಂಪೂರ್ಣ ಹೊಣೆ ನಾನೇ ಹೊರ್ತೀನಿ. ನೀನು ತಗೊಂಡು ಹೋಗಪ್ಪ. ಶ್ರೀಹರಿ ಶ್ರೀಹರಿ, ಆಚಾರ್ಯರೇ, ಅಪಚಾರ ಅಪಚಾರ. ಬಿಡಿ ಗೋವಿಂದ, ಅಮ್ಮನೇ ಹೇಳ್ತಾ ಇದ್ದಾರಲ್ಲ. ಪುಣ್ಯ ಆಗಲಿ ಪಾಪ ಆಗಲಿ ತಪ್ಪಾಗಲಿ ಸರಿಯಾಗಲಿ ನಾನೇ ಹೊಣೆ ಹೊರ್ತೀನಿ ಅಂತ. ಶಿಷ್ಯ ನಡಿ. ಆಚಾರ್ಯರೇ ಆಚಾರ್ಯರೇ, ಸತ್ಯ ಹೇಳ್ತೀನಿ ಕೇಳಿ. ಈ ಮನೆಯಲ್ಲಿ ಚೌಡಿ ಆಟ ಶುರುವಾಗಿ ತುಂಬ ದಿನಗಳೇ ಆಯಿತು. ಅಂದರೆ ನನ್ನ ದೇವ್ರ ಮುಂದೆ ಇಟ್ಟ ಪತ್ರ ಕಾಣೆ ಆಗೋದಕ್ಕೂ ಚೌಡಿನೇನ ಕಾರಣ? ಇರಬಹುದು ಅಣ್ಣ. ಚೌಡಿ ಏನೇನು ಮಾಡ್ತಾಳೆ ಅಂತ ನಿಮಗೇನು ಗೊತ್ತು? ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಗೊತ್ತಿರೋ ನೀನು ಅವನ್ನ ತಡೆಯೋದು ಹೇಗೆ ಅಂತ ಯೋಚನೆ ಮಾಡ್ಬೇಕು ತಾನೆ? ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಾಯ್ತು ಅಣ್ಣ. ಇನ್ನು ಸುಮ್ಮನೆ ಇದ್ರೆ ಸರಿ ಹೋಗೋದಿಲ್ಲ. ಹೋಗಲಿ ಬಿಡು, ಆ ಪತ್ರದ ಅವಶ್ಯಕತೆ ಈಗ ಸದ್ಯಕ್ಕಿಲ್ಲ. ಪತ್ರದ ಅವಶ್ಯಕತೆ ಇಲ್ಲ, ಆದರೆ ನಿನಗೆ ಆ ಪತ್ರ ಸಿಗಲೇಬೇಕು. ಇವತ್ತು ರಾತ್ರಿ ಆ ಚೌಡಿ ಆಟ ಏನು ಅಂತ ಕಂಡು ಹಿಡಿದು ನಿಮಗೆಲ್ಲ ತೋರಿಸ್ತೀನಿ, ನೋಡ್ತಾ ಇರಿ. ಇದೆ
ಇದೇ ನಾನು ದೇವ್ರ ಮುಂದೆ ಇಟ್ಟ ಪತ್ರ. ಮೇಲಿಂದ ಹೇಗೆ ಬಿತ್ತು? ಇದೇ ಅಣ್ಣ ಚೌಡಿ ಆಟ ಅಂದರೆ. ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗ್ತಾ ಇದೆ. ಮಠ ಇಷ್ಟೊಂದು ಪ್ರಶಾಂತವಾಗಿದೆ ಅಂದರೆ ನಾನೇನೂ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಗೋವಿಂದ. ನಾವಿದ್ದ ಕಡೆ ಏನಾದರೂ ಆಗ್ತಾ ಇರಬೇಕು. ದೈವಶಕ್ತಿ ಇರೋ ಕಡೆ ನಮ್ಮಂಥವರು ಇರಬೇಕು ಗೋವಿಂದ. ನಿಮ್ಮನ್ನು ನೀವೇ ದೆವ್ವ ಅಂತ ಕರ್ಕೊಳ್ಳೋದು ನಿಮ್ಮ ನಿಯತ್ತು ತೋರಿಸುತ್ತೆ ಗುರುಗಳೇ. ಏನೋಪ್ಪ ನಿನ್ನ ಅಭಿಮಾನ. ನಾವು ಅಂದ್ಕೊಂಡಾಗೆ ಆ ಸತ್ಯವತಿ ಅಮ್ಮನ್ನ ಮುಗಿಸಿದಿದ್ರೆ ಇವತ್ತು ನಾನು ಮಠದ ಉತ್ತರಾಧಿಕಾರಿ ಸ್ಥಾನದಲ್ಲಿ ಕೂತಿರ್ತಾ ಇದ್ದೆ ಗೋವಿಂದ. ನಿಮ್ಮ ತಲೆಯನ್ನು ಖಾಲಿ ಸೋರೆ ಬುರುಡೇನೆ. ಮನೆ ಹಾಳು ವಿದ್ಯೆಗಳು ತುಂಬಿ ತುಳುಕ್ತಿರೋ ಶಸ್ತ್ರಾಗಾರ. ಬಿಡಿ ಇನ್ನೊಂದು ಪಾಶುಪತಾಸ್ತ್ರ. ಬಿಡ್ತೀನಿ ಗೋವಿಂದ, ಬಿಡ್ತೀನಿ. ಸುಮ್ಮನೆ ಇದ್ರೆ ನಮ್ಮ ರಾಶಿಗೆ ಅವಮಾನ. ಏನೇ ಆದರೂ ಇದು ಕೆಟ್ಟವ್ರಿಗೆ ಅಲ್ವಾ ಕಾಲ. ನಮ್ಮಪ್ಪನಿಗಾಗಿರೋ ಅವಮಾನನ ನನ್ನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ಏನಾದರೂ ಮಾಡಲೇಬೇಕು ಗೋವಿಂದ. ಏನು ಮಾಡ್ತೀರಿ? ಭೋಗೇಂದ್ರಾಚಾರ್ಯರೇ, ನೈವೇದ್ಯ ಇನ್ನೂ ಬಂದಿಲ್ಲ, ಸ್ವಲ್ಪ ನೋಡಿ. ಹಾಂ ಆಗಲಿ, ನೋಡ್ತೀನಿ. ಏನು ಮಾಡ್ತೀನಿ ಅಂತ ಕೇಳಿದೆ ಅಲ್ವಾ? ಇವಾಗ ಬಾ, ನಾನೆಂಥ ಶಕುನಿಗುಟ್ಟಿದ ಚಾಣಕ್ಯ ಅಂತ ತೋರಿಸ್ತೀನಿ ಗೋವಿಂದ. ರಾಧಕ್ಕ ಬಂದ್ರಾ? ಭಾವನವ್ರಿಗೂ ನಮ್ಮನೆಯವ್ರಿಗೂ ಇಷ್ಟ ಅಂತ ಅಮ್ಮ ಒಚ್ಚಾವಿಗೆ ತಯಾರು ಮಾಡ್ತಿದ್ದಾರೆ. ಅಯ್ಯೋ, ವತ್ಸವಗೆನಾ? ಹೇಳಿದ್ರೆ ನಾನೇ ಒತ್ತು ಕೊಡ್ತಿದ್ದೆ. ಅದು ನಮ್ಮ ಮನೆಯವ್ರಿಗೆ ಪ್ರಿಯವಾದ ಕೆಲಸ ರಾಧಕ್ಕ. ಯಾವಾಗಲೂ ಅವರೇ ಅಂತೆ ಒತ್ತೋದು. ಆದರೂ ಈ ಶಾವ್ಗೆ ಅಂದರೆ ರೇಜ್ಗೆ ಕೆಲಸ ನೋಡಿ. ಬೇಯಿಸ್ಬೇಕು, ನಾದಬೇಕು, ಒತ್ತಬೇಕು, ಕಾಯಿ ಹಾಲು ಸೂಸ್ಲು ಮಾಡಬೇಕು. ಅದಕ್ಕೆ ಅಡುಗೆ ಸ್ವಲ್ಪ ತಡವಾಗುತ್ತೆ.